ಸೊ ಮೇಡಮ್, ಈಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅದರಲ್ಲೊಂದು ಲೆಕ್ಕಾಚಾರ ಇರುತ್ತೆ, ಏನೋ ಅಂಶಗಳಿರುತ್ತೆ, ಡಿಗ್ರಿಗಳಿರುತ್ತೆ, ಒಂದು ಗ್ರಹಗತಿಗಳಿರಬೇಕಾದ್ರೆ. ಬಟ್ ಇದರಲ್ಲಿ ಟ್ಯಾರೋಟ್ ಕಾರ್ಡ್ ರೀಡಿಂಗಲ್ಲಿ ಆ ಥರದ್ದು ಏನೂ ಇರೋದಿಲ್ವಲ್ಲ. ಬಟ್ ಸ್ಟಿಲ್ ಅದರಲ್ಲಿ ಲೆಕ್ಕಾಚಾರ ಏನಾದ್ರು ನಡೆಯುತ್ತಾ? ಇಲ್ಲ ಇಲ್ಲ, ಇದು ಏನಂತ ಹೇಳಿದ್ರೆ ನೋಡಿ, ಈಗ ಈ ಕಾರ್ಡ್ ಅನ್ನುವಂಥದ್ದೇನಿದೆ ಇದು ಯುರೋಪ್ನಲ್ಲಿ ಒಂದಷ್ಟು ಶತಮಾನಗಳ ಕೆಳಗಡೆನೆ ಅಂತ ಹೇಳಬಹುದು. ಏನಾಗಿ ಶುರುವಾಯಿತು ಅಂದ್ರೆ, ಒಂದು ಪ್ಲೇಯಿಂಗ್ ಕಾರ್ಡ್ಸ್, ನಾವೇನು ಇಸ್ಪೀಟ್ ಆಡ್ತಾರಲ್ವಾ ಅದೇ ರೀತಿ ಒಂದು ಗೇಮ್ ಆಗಿ ಶುರುವಾಗಿದ್ದಂಥದ್ದು ಇದು. ಗೇಮ್, ಎಸ್, ನಾವು ಕಾರ್ಡ್ಸ್ ಆಡ್ತೀವಲ್ವಾ, ಇಸ್ಪೀಟ್ ಆಡ್ತಾರಲ್ವಾ ಅದೇ ರೀತಿ ಇದೂನು ಕೂಡ ಆಟದ ರೀತಿ ಪ್ರಾರಂಭ ಆಗಿದ್ದು, ಅದನ್ನ ಮುಂದೆ ಒಂದು ನಮ್ ಲೈಫ್ಗೆ ದಾರಿ ತೋರಿಸುವ ಕಾರ್ಡ್ ಎನರ್ಜಿ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಯಾವಾಗ್ಲೂ ಅಷ್ಟೇನೆ, ಮನುಷ್ಯನ ನಂಬಿಕೆ ಎಷ್ಟು ಗಾಢವಾಗಿ ಪರಿಣಾಮ ಬೀರುತ್ತೆ ನಮ್ಮ ಮೇಲೆ ಅಂತ ಹೇಳಿದ್ರೆ, ನಮ್ಮ ನಂಬಿಕೆಯಿಂದನೇ ಇದಿರೋದು. ಕಾರ್ಡ್ ರೀಡಿಂಗ್ ಮಾಡ್ತಾ ಇರೋದೇ ಮನುಷ್ಯನ ನಂಬಿಕೆ, ಅವರ ಎನರ್ಜಿಗಳ ಆಧಾರದ ಮೇಲೆ ಅಂತ ಹೇಳ್ಬೋದು. ಒಂದು ಆಟವಾಗಿ ಇದ್ದಂತ ಒಂದು ಕಾರ್ಡ್ಸ್ ಇವತ್ತು ಆಗಿದ್ದು. ಎಕ್ಸಾಕ್ಟ್ಲಿ, ಇವತ್ತದು ಭವಿಷ್ಯವನ್ನ ಹೇಳೋ ಮಟ್ಟಕ್ಕೆ, ಎನರ್ಜಿ ರೀಡ್ ಮಾಡೋ ಮಟ್ಟಕ್ಕೆ ಜನ ಅದನ್ನ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದ್ ಮುಖ್ಯವಾಗಿ ಇದನ್ನ ಮುಂಚೆ ಸ್ಪಿರಿಚುವಲ್ ಗ್ರೋತ್ಗೆ, ನಾವು ಸ್ಪಿರಿಚುವಲ್ ಗ್ರೋತ್ ಆಗ್ತೀವಾ ಅಂತ ಕೇಳೋದಕ್ಕೆ ಹೆಚ್ಚು ಉಪಯೋಗಿಸ್ತಾ ಇದ್ರು. ಈಗ ಇದನ್ನ ನಮ್ಮ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ, ಇಲ್ಲಿ ನಾನು ಹೇಳೋದೇನು ಅಂದ್ರೆ, ಇಲ್ಲಿ ಭವಿಷ್ಯವನ್ನ ತಿಳ್ಕೊಳ್ಬಹುದು ಇದರಿಂದ ಅನ್ನೋದಕ್ಕಿಂತ ನಮಗೆ ಒಂದಷ್ಟು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಇದರಿಂದ ಅಂತ ಹೇಳ್ಬಹುದು. ಗೈಡ್ ಮಾಡುವಂತಹ ಕೆಲಸವನ್ನ ಕಾರ್ಡ್ಸ್ ಮಾಡ್ತವೆ. ಹೇಗೆ ಅದು ಅಂದ್ರೆ ಗೈಡ್ ಮಾಡೋದು ಅಂದ್ರೆ ಏನು? ನಮ್ಗೆ ಇದರಲ್ಲಿ ಒಂದಷ್ಟು ಇಮೇಜಸ್ ಇರುತ್ತೆ. ಆ ಇಮೇಜಸ್ ನಲ್ಲಿ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನುವಂತಹ ಒಂದು ಕ್ಲೂ ನನ್ಗೆ ಸಿಗತ್ತೆ. ನಾನು ಈಗ ಕಾರ್ಡ್ ನ ತೆಗೆದಂತ ಸಂದರ್ಭದಲ್ಲಿ ನನಗೆ ಯಾವುದೋ ಒಂದು ಪಾಸಿಟಿವ್ ಕಾರ್ಡ್ ಅಂದ್ರೆ, ನಮ್ಗೆ ಈಗ ಅಲ್ಲಿ ನೋಡಿದ ತಕ್ಷಣ ಇದು ಪಾಸಿಟಿವ್ ಆಗಿದೆ ಅಂತ ಒಂದು ಇಂಟ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದು ಬಂದಾಗ ಅಲ್ಲಿ ನಾನು ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಇದು ನೆಗೆಟಿವ್ ಅಂತ ಅನ್ನುವಂಥದ್ದು. ಅದರಲ್ಲೂ ಸಾಕಷ್ಟು ಕಾರ್ಡ್ಗಳಿವೆ. ಅದರಲ್ಲಿ 2 ವಿಧಾನದ ಕಾರ್ಡ್ಗಳನ್ನ ನಾನು ತಂದಿದ್ದೀನಿ ಇವತ್ತು ನಿಮ್ ಮುಂದೆ, ಅದನ್ನ ತೋರಿಸ್ತೀನಿ. ಮೊದಲನೇದು ಅಂತ ಅಂದ್ರೆ ಟ್ಯಾರೋಟ್ ಕಾರ್ಡ್, ನಾವು ರೆಗ್ಯುಲರ್ ಏನ್ ಹೇಳ್ತೀವಿ ಅದು. ಅದರಲ್ಲಿ 78 ಕಾರ್ಡ್ಗಳಿರುತ್ತೆ. ಅದರಲ್ಲಿ 22 ಮೇಜರ್ ಆರ್ಕನ, ಮೈನರ್ ಆರ್ಕನ ಅಂತ 2 ಭಾಗಗಳನ್ನಾಗಿ ಮಾಡ್ಕೋತೀವಿ. ಅದರ ಜೊತೆಗೆ ಒಂದು ಏಂಜಲ್ಸ್ ಗೈಡೆನ್ಸ್ ಕಾರ್ಡ್ ಅಂತ ಹೇಳಿ, ಅಂದ್ರೆ ಒಬ್ಬ ಮನುಷ್ಯನಿಗೆ ಗೈಡೆನ್ಸ್ ಬೇಕು, ಯಾರ್ದಾದ್ರೂ ಗೈಡೆನ್ಸ್ ಇರ್ಬೋದು. ಈಗ ನಾವು ಅಶ್ವಿನಿ ದೇವತೆಗಳು ಅಂತ ಹೇಳ್ತೀವಲ್ವಾ, ನಾನು ಯಾವಾಗ್ಲೂ ಈ ಏಂಜಲ್ಸ್ ಅಂತ ಹೇಳ್ತೀವಲ್ವಾ, ಇದನ್ನ ಅಶ್ವಿನಿ ದೇವತೆಗಳಿಗೆ ಹೋಲಿಸ್ತೀನಿ. ನಮ್ಮಲ್ಲಿ ಅಶ್ವಿನಿ ದೇವತೆಗಳು ತಥಾಸ್ತು ದೇವತೆಗಳಂತಾರಲ್ವಾ, ಅದೇ ರೀತಿ ಏಂಜಲ್ಸ್ ನಮ್ಮನ್ನ ಬ್ಲೆಸ್ ಮಾಡ್ತಾರೆ. ಆ ಬ್ಲೆಸ್ಸಿಂಗ್ಸ್ ಏನ್ ಬರುತ್ತೆ, ಗೈಡೆನ್ಸ್ ಏನ್ ಬರುತ್ತೆ, ಅದ್ರ ಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ಸ್ ನ ತಗೊಂಡು ಹೋಗ್ಬಹುದು ಅನ್ನುವಂಥದ್ದು ಈ ವಿಚಾರ.